ಇದೇನಪ್ಪ ಇವ ಓದ್ ಕಡೆಗೆ ಓದಂಗೆ ಹೊಂಟಾಯ್ತು. ಸ್ಯಾಮ್ ತರಕ್ಕೆ ಅಂತ ದುಡ್ಡು ಕೊಟ್ಟು ಕಳಿಸ್ದೆ, ತಗೊಂಡೋಗಿದ್ದು ಬರಲೇ ಇಲ್ವಲ್ಲ ಇಷ್ಟೊತ್ತಾದ್ರೂ. ನಾನು ಬೇರೆ ಇನ್ನೂ ಸ್ನಾನ ಮಾಡಬೇಕು, ಪಾತ್ ಪೂಜೆ ಮಾಡಬೇಕು, ಎಷ್ಟು ಕೆಲಸ ಅವೇ. ಅಯ್ಯೋ ಹೋಗತ್ತಾಗಿ ಈ ಹುಡುಗನ್ಕೆ ಕೊಟ್ಟನಲ್ಲಪ್ಪ ನಾನು ಅಲ್ಲಿ ಕೆಟ್ಟಿ ಇವತ್ತ. ಅಯ್ಯೋ ಹೋಗತ್ತಾಗಿ. ಯಾಕಮ್ಮ ಹಂಗೆ ಒಬ್ಬಳೆ ಮಾತಾಡ್ತಾ ಇದೆಯಲ್ಲ, ಏನಾಯ್ತಮ್ಮ ಬರಲಿಲ್ವೇ? ಇದೇನು ಲಕ್ಷ್ಮಿ, ನಿನ್ನ ಮಗ ಸ್ಯಾಮ್ ತರಕ್ಕೆ ಅಂತ ಓದೋನು ಇಷ್ಟೊತ್ತಾದ್ರೂ ಬರಲಿವಲ್ಲೇ ಮಗ? ನಾನು ನೋಡಿದ್ರೆ ಇನ್ನೂ ಸ್ನಾನ ಮಾಡಿಲ್ಲ, ವಾರ ಮಾಡಿಲ್ಲ, ಪಾತ್ ಪೂಜೆ ಮಾಡಿಲ್ಲ, ಓದ್ತಾ ಇರ್ತದೆ. ಏನೇ ಮಾಡೋಣ ಮಗ? ಕಿತ್ತೋದು ನನ್ನ ಮಗನಿಗೆ ಏನು ಮಾಡೋಣಮ್ಮ? ಯಾವಾರ ಆಡೋ ಐಕ್ಲು ಸಿಕ್ಬಿಟ್ರೆ ಆಟ ಗಿಟ್ಟ ಆಡ್ಕೊಂಡು ನಿಂತಿರೆ ನೋಡ್ಕೊಂಡು ನಿಂತ್ಕೊತಾನೆ. ಅಯ್ಯೋ ಹೋಗೋದೇನು ಮಾಡ್ತಾರ ಕೆಲಸವ? ತಂದರೆ ಕಳಿಸ್ತೀನಿ ನೀವು ಮಂತಕ್ಕೆ ತಂದ್ಕೊಡ್ತಾನೆ, ಹೋಗು ನಿಮ್ಮ ಮನೆತಕ್ಕೆ. ಅಯ್ಯೋ ಮಗ ಸ್ನಾನ ಮಾಡಿ ಏನು ಬದುಕು ಮಾಡೋಣವ? ಅಯ್ಯೋ ಇನ್ನೂ ವಾರ ಮಾಡಿಲ್ಲ ಏನಿಲ್ಲ. ಅಯ್ಯೋ ಮಗ ಆಯಿತು ಒಯ್ತೀನಿ, ಒಂದಿಷ್ಟು ಅದೇನು ಇದು ಕೆಲಸ ಮಾಡ್ತಾ ಇರ್ತೀನಿ. ಟೊಮಟೊ ಈರುಳ್ಳಿ ಅವು ಕೂದು ಅಡುಗೆ ರೆಡಿ ಮಾಡ್ತಾ ಇರ್ತೀನಿ, ಕಳ್ಸವ ಬಂದಿಟ್ಟಿಗೆ ಕಳ್ಸವ. ಸ್ನಾನ ಮಾಡ್ಕೊಂಡು ಬಲೆ ಕಚ್ಚಕ್ಕೆ ಸರಿ ಆಯ್ತದ ನಾನು. ಆಯ್ತು ಕಣ ಹೋಗಮ್ಮ, ಬಂದಿಟ್ಟಿಗೆ ಕಳಿಸ್ತೀನಿ ಕಣ. ಅಯ್ಯೋ ಹೋಗತ್ತಕ್ಕೆ ಮತ್ತು ಯಾರ ಮಕ್ಕ ನೋಡಿದ್ನ ನಾನು? ಯಾವ ಬದುಕು ಆಗೋವಲ್ದು, ಬಾಳು ಆಗೋವಲ್ದು ಇವತ್ತು. ಹೋಗತ್ತಕ್ಕೆ ಅಲ್ಲ ಈ ಹುಡುಗನಿಗೆ 5 ರೂಪಾಯಿ ಬೇರೆ ಕೊಟ್ಟೆ. ಅಯ್ಯೋ ಗೋಡಂಬಿ ದ್ರಾಕ್ಷಿ ಇತ್ತಾತೀನಿ ಅಂತವು ಬಿಸ್ಕೆಟ್ ತಗೋತೀನಿ, ಬಿಸ್ಕತ್ ಅನ್ನೋದಕ್ಕೆ 5 ರೂಪಾಯಿ ಬೇರೆ ಕೊಟ್ಟೆ ಎಕ್ಸ್ಟ್ರಾ. ಅಯ್ಯೋ ಇನ್ನೂ ಬರಲಿಲ್ಲ, ಹೋಗತ್ತಾಗಿ. ಅಯ್ಯೋ ಹೋಗತ್ತಾಗಿ ಕೆಟ್ಟ ಸೇವನಿ ಅವ ಈ ಶಾಂತಮ್ಮ ಕೊಟ್ಟರೋದು 5 ರೂಪಾಯಿ ನೋಡಿ ಹೆಂಗೆ ಮಾತಾಡ್ತಾ ಇದ್ದಾಳು. ಅಯ್ಯ ನನ್ನ ಮಗೇನು ತಿನ್ಕೊಂತದಾನಿ, ತಂದ್ಕೊಡಲ್ವೇ ಶಾಂತ? ಅಯ್ಯೋ ತಗೋ, ಏನು ನೋಡು ಹೆಂಗೆ ಅನ್ಕೊಂಡೈತಾಳೆ ಲೌಡಿ. ಓ ಬಾರಪ್ಪ ಜಲ್ದಿ. ಅಮ್ಮ ಮೊದಲೇ ಒತ್ತಾರೇನೆ ಎದ್ದು ಬೈತೈತೆ ಅಲ್ಲಿ. ನೀನು ಬಂದು ಅಂಗಡಿ ತಗ ಕುತ್ಕೊಂಡಿದ್ದಿ. ಅಮ್ಮ ಅಲ್ಲಿ ಏನೋ ಪೂಜೆ ಮಾಡ್ಬೇಕಂತೆ, ಅಮಾಸೆ ಪೂಜೆ, ಭೀಮ್ ನಮಾಸೆ ಪೂಜೆ ಅಂತೆ. ಏನು ನನಗಲ್ಲಿ ಬೈದಿಕ್ತೈತೆ. ನೀನು ಬರ್ದೆ ಇಲ್ಲೇ ನಿಂತಿದ್ದಿ ಅಂಗಡಿ ತಟ್ಟಿ ಕುಡ್ಕೊಂಡು. ಬಾರಪ್ಪ ಬಿರ್ಬಿನ್ನಿ. ಅಯ್ಯೋ ನಿಮ್ಮ ಅಮ್ಮಂದು ಯಾವಾಗಲೂ ಇದ್ದಿದ್ದೆ ಬರಲ್ಲ. ಉಂಡಿದ್ಕೆ ಹುಟ್ಟಿದ್ಕೆಲ್ಲ ಬೈತಾಳೆ ನಿಮ್ಮಮ್ಮ ಬೈದಿರೋ ದಿನ ಯಾವುದು? ಜಲ್ದಿ ನಡಿಯಪ್ಪ. ಮೊದಲೇ ಅಮ್ಮ ವಟ ಅಂತದಮ್ಮೇಲೆ. ಅಯ್ಯೋ ಬಾರ ಸುಮ್ಮನೆ, ನೀನು ಬೇರೆ ನಿಮ್ಮ ಅಮ್ಮನ ಬುದ್ಧಿನೇ ಕಲ್ತ್ಕ ನೀನು ವಟ ಅಂತ. ಅಂಗಡಿ ಒಂದು ಟೀ ಕುಡ್ದೊಂದು ಇದು ಮಾಡೋಕೆ ಒಂದು 4 ಚಂತ ಮಾತಾಡೋಕೆ ಬಿಡಲ್ಲ ಅಮ್ಮಗ. ಅವಳಿಂದ ನೀನು, ನಿನ್ನಿಂದ ಅವಳು ಅಪ್ಪ ಬಾರಪ್ಪ ಅಂತ ನೀನು ಬನ್ರಿ ಅಂತ ಅವಳು. ಇವತ್ತು ಅದೆಂಥದ್ದು ಪೂಜೆ ಅಂತಲ್ಲಪ್ಪ, ಭೀಮ್ ನಮಾಸೆ ಪೂಜೆ. ನಿನ್ನ ಪಾದ ತೊಳಿಬೇಕಂತ ಅಮ್ಮ. ಅದಕ್ಕೆ ದೊಡ್ಡ ರಂಗೆಲ್ಲ ಬಿಟ್ಕೊಂಡು ತಟ್ಟೆ ಮಾಡಿಕೊಂಡು ಏನೇನೋ ಇದು ಮಾಡ್ತಾ ಇತ್ತು ಕಣಪ್ಪ ಅಮ್ಮ. ಅದಕ್ಕೆ ಕರ್ಕೊಬಂತ ಕಳಿಸ್ತು ನನ್ನ. ಅದಂಗ ಹೇಳ್ತಾರಲ್ಲ, ವರ್ಷ ಎಲ್ಲ ಬೈಕೊಂಡು ಆಡ್ಕೊಂಡು ಜಗಳ ಆಡ್ಕೊಂಡು ಬೈಕೊಂಡು ಹೊಡ್ಕೊಂಡು ಇದು ಮಾಡಿಬಿಡೋದು. ವರ್ಷಕ್ಕೊಂದ್ಸಲಿ ಭೀಮ್ ನಮಾಸೆ ದಿವಸ ತಟ್ಟೆ ಒಳಗೆ ಕಾಲ ಮಡಗಿಸ್ಬಿಟ್ಟು ಕಾಲು ತೊಳ್ಬಿಟ್ರೆ ಬಂದ್ಬಿಡ್ತು ಐಸ್ಪುರಿ. ಬಾ ಬಾರಪ್ಪ ಜಲ್ದಿ ತಗ್ಗಿ. ಆ ಶಾಂತಜ್ಜಿ ಬೇರೆ ಸ್ಯಾಂಪ್ ತಗೋ ಬಂದಿತ್ತು, ನೀಲಿ ಸ್ಯಾಂಪ. ನನ್ನ ನೀಲಿ ಸ್ಯಾಂಪಲ್ಲಿ ಕೇಳಿದೆ, ಅಂಗಡಿಲಿಲ್ಲ ಸ್ಯಾಂಪು. ಅದಕ್ಕೆ ಹಂಗೆ ಬಂದೆ. 5 ರೂಪಾಯಿ ಬೇರೆ ಕೊಟ್ಟಿತ್ತು ನನಗೆ ಬಿಸ್ಕೆಟ್ ತಗೋ ಅಂತ. ಈಗ ಸ್ಯಾಂಪ್ ತಂದು ಕೊಟ್ಟಿಲ್ಲ ಅಂತ 5 ರೂಪಾಯಿ ವಾಪಸ್ ಕೇಳ್ತದೇನೋ ಗೊತ್ತಿಲ್ಲ. ನಾನು ಬೇರೆ ಬಿಸ್ಕೆಟ್ ತಗೊಂಡು ತಿನ್ನೋಣ ಅಂತ ತಗೊಂಡು ಇಟ್ಕೊಂಡಿದ್ದೆ. ಬಂಚಾತ್ ನನ್ನ ಮಗನೇ ಬಾ. ಅಷ್ಟು ತಿಂಡಿ ಕೊಡ್ತೀನಿ, ಅದು ಇಷ್ಟು ಕೊಡ್ತೀನಿ. ಆದರೂ ಅಜ್ಜಿ ತಕ್ಕ ಹೋಗಿದ್ದಂತೆ. ನನ್ನ ಮಗನೇ ಎಲ್ಲ ಉನ್ ಬುದ್ಧಿ ನಿಂದು ಕಣಪ್ಪ. ನನ್ನ ಮಗ ನನ್ನ ಬುದ್ಧಿ ಕಲ್ತಿ ಇನ್ಯಾರು ಬುದ್ಧಿ ಕಲ್ತಾನು? ನಾನು ಅಂತ ಜೀನಿಗೆ ಕಣಪ್ಪ. ನಾನು ಒಳ್ಳೆ ಬುದ್ಧಿ ಕಲ್ತಿದ್ದಾನೆ. ನೀನು ಒಳ್ಳೆ ಬುದ್ಧಿ ಕಲ್ತಿರೋದಕ್ಕೆ ಅಲ್ವಾ ತಡಿ ಒತ್ತಾರೆ ಎದ್ದೋದನು. ಈಗ ಬತ್ತಾಯಿದ್ದಿ ಮನೆ ತಕ್ಕೆ ತಡಿ, ಒಲೇನು ಗದ್ದೇನು ಮನೆಯೇನು ನಮ್ಮ ಮಟ್ಟೇನು ಅನ್ನೋದು ನೋಡ್ದೆಯಾ? ನೀನು ಬುದ್ಧಿ ಕಲ್ತೀಯ ನೀನು? ನಾನು ಬುದ್ಧಿ ಕಲ್ತಿಲ್ಲ, ನಾನು ನೀನು ಸರಿ ಬುದ್ಧಿ ಕಲ್ತೀನಿ. ನೀನು ಬರಿಯ ಸ್ಟಾರ್ಟ್ ಆಯಿತು ರೇಡಿಯೋ. ಇನ್ನೀ ರೇಡಿಯೋ ಸ್ಟಾರ್ಟ್ ಆಗಿದ್ದು ಎಲ್ಲ ಬುಡಿ ಮೇಲೆ. ನಾನು ಮಾತಾಡಿದ್ರೆ ನಿನ್ನ ವಾರ್ತೆ ಓದಂಗೆ ಆಯ್ತದೆ, ರೇಡಿಯೋ ಕೇಳ್ದಂಗೆ ಆಯ್ತದೆ. ಅದೇನು ಮಾಡ್ಕೊಂಡ್ಬಿಡಿ ಮಾಡ್ಕೊ. ತಡಿ ಇವತ್ತು ವರ್ಷಕ್ಕೊಂದು ಹಬ್ಬ ಭೀಮ್ ನಮಾಸೆ. ನಿಂದು ಪಾತ್ ಪೂಜೆ ಮಾಡ್ತಾಳೆ, ಸ್ನಾನ ಮಾಡಿಸ್ತಾಳೆ, ಇದು ಮಾಡಿಸ್ತಾಳೆ. ಏನು ಮಂತ ವೀರನ ಮಾಡೋಣ ಅಂದೆ. ಹೋಗಿ ಅಂಗಡಿ ತಗ ಕುತ್ಕೋತಿಯಲ್ಲ, ಆ ಕೆಂಪಿ ಅಂಗಡಿ ತವ ಟೀ ಕುಡ್ಕೊಂಡು ಅಂತ. ಏನು ಸಮಾಚಾರ ನಿಂದು? ಇನ್ನೊಂದು ಕಳ ಸ್ಯಾಂಪ್ ತರಕ್ಕೆ ಅಂತ ಕಳ್ಸಿದ್ರೆ ಸ್ಯಾಂಪು ತಂದಿಲ್ಲ, ಏನೂ ಇಲ್ಲ. ಎಲ್ಲಲ್ಲ ಸ್ಯಾಂಪು? ಆ ಸ್ಯಾಂಪ್ ತಗೋದ್ರೆ 2 ಸಲ ಬಂದೊಂದು ಮಂತಕ್ಕೆ ಇಕ್ಕಿತ್ತು ನನ್ನ ಮಗನ. ಎಲ್ಲ ಸ್ಯಾಂಪು ಕೊಟ್ಟೇನೋ ಸಂತಾಜಿಗೆ? ಹೋಗವ, ಅಲ್ಲಿ ನೀಲಿ ಸ್ಯಾಂಪೇ ಇಲ್ಲ. ಕೇಳ್ದೆ, ಇಲ್ಲ ಅಂದ್ರು, ಹಂಗೆ ಬಂದೆ ನಾನು. ಹೋಗು ನನ್ನ ಮಗನೇ, ಫಸ್ಟ್ ಹೋಗಿ ಸಂತಾಜಿಗೆ ಹೋಗಿ ಹೇಳ್ಬಿಟ್ಟು ದುಡ್ಡು ಕೊಟ್ಟು ಬರೋಕು ನನ್ನ ಮಗನೇ. ಹೋಗು ಫಸ್ಟು. ಹೋಗತ್ತಾಗೆ ನಮ್ಮಮ್ಮ ಎಲ್ಲ ಹತ್ಕೊಂಡು ನನ್ನೇ ಬೈತದೆ. ಹಿಂಗೆ ನಿಂತ್ಕೊಂಡು ನೋಡಿಯೋ, ಇಲ್ಲ ಸ್ನಾನ ಮಾಡ್ಕೊಂಡು ಪೂಜೆ ಗೀಜೆಗೆ ಬಂದಿಯೋ? ಹೆಂಗೆ ಮಾಡಿ ನೋಡು. ಸಂದದಿಕ ಮಾಡ್ಕೋತೀನಿ ತಗೋ ಸ್ನಾನವ. ಇಷ್ಟೊತ್ತಿಗೇನು ಅವಸರ?
ನಿಂಗೆ ಆ ಕಚ್ಚ ಚೇಳ್ಕಚ್ಚ ನಿನಗೆ ಬರ್ಬಾರ್ದು ಬರೋನೆ. ಏನೋ ನಿನಗೆ ಬಂದಿರೋದು ತಡಿ. ಹೊಸ್ಕೊಂಡ್ ಅಮಾಸೆ ಹಬ್ಬ, ಭೀಮ್ ನಮಾಸೆ ಹಬ್ಬ. ನಾನು ನೋಡಿದ್ರೆ ಪಾತ್ ಪೂಜೆ ಮಾಡಬೇಕು ಅಂತ ಎಲ್ಲ ತೆಗ್ದು ರೆಡಿ ಮಾಡ್ಕೊಂಡು ಕೂತಿದ್ರೆ ಸಂದಕ್ಕೆ ಸ್ನಾನ ಮಾಡೋಣ ಅಂತಲ್ಲ. ಯೋಕಿತ್ತು ನನ್ನ ಮಗನೇ. ಸಂದಿಕ್ಕೆ ನಾನು ಸ್ಟೇಟಸ್ ಹಾಕೋರು ಯಾರೋ ನೋಡರು. ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕೋರೆ ಯಾರು ನೋಡರು. ಇವಾಗ ಹಾಕಿದ್ರೆ ಜನ ಸಂದೆ ಗಂಟೆ ನೋಡ್ತಾರೆ. ಮಾನ್ಗೆಟ್ ನೋಡಿ ನನ್ನ ಮಗನೇ ಪೋಸ್ಟ್ ಸ್ನಾನ ಮಾಡ್ಕೊ ಬರೋದು. ಇಲ್ಲ ಅಂತಾರೆ ನಾನೆಲ್ಲ ಗಾತ್ರ ಗಮನಿಸ್ಬಿಡ್ತೀನಿ ನಿಮಗೆ. ಸಂದಕ್ಕೆ ಮಾಡೋಣ ಅಂದ್ರೆ ಸಂದಕ್ಕೆ ಸ್ನಾನವ ತಟ್ಟಂತ ಸ್ನಾನ ಮಾಡ್ಕೊಂಬಂದು ಚೇರ್ ಹಾಕಿದ್ದೀನಿ. ಚೇರ್ ಮೇಲೆ ಕುತ್ಕೊಂಡು ಕಾಲು ತೊಳ್ಸ್ಕೊಂಡ್ರೆ ಸರಿ ಆಯ್ತು. ನಾನು ಸ್ಟೇಟಸ್ಗೆ ಫೋಟೋ ಹಾಕಬೇಕು ನಾನು. ಆಗಳ ಇವಳು ಅದು ಫೋನ್ಗೆ ಸ್ಟೇಟಸ್ ಹಾಕೊಳ್ಳೋಕ್ಕೆ ನಾನು ಮತ್ತೆ ತರಲೆ ಸ್ನಾನ ಮಾಡ್ಕೊಂಡು ಇದು ಮಾಡ್ಬೇಕಂತಲ್ಲ ಚಳಿ ಒಳಗೆ. ಏನು ಹಿಂಸೆ ಕೊಟ್ಟಾರಮ್ಮ ಇವಳು ನನಗೆ. ಏನೂ ಇಲ್ಲ ಬೀನೂ ಇಲ್ಲ. ಮೊದ್ಲು ಸ್ನಾನ ಮಾಡ್ಕೊಂಬಂದ ಸರ್ ಬೇಕು. ಆಮೇಲೆ ನಾನು ಮೊದಲೇ ಪಿತ್ತ ನತ್ತಿಗೆ ನನಗೆ ಇವತ್ತ. ಅಯ್ಯೋ ಯವ್ವ ನಿಂತ ಹೊಡೆದಾಡ್ಯಾರು. ಬೈತಿನ ತಗೆ ಮಾಡ್ಕೊಬತ್ತೀನಿ ಸ್ನಾನವ. ಬಟ್ಟೆ ಕೊಡ್ಬಾ. ಒಂದು ನಿಕ್ಕರ್ನು ಒಂದು ಬನ್ನಿನೂ ಒಂದು ಇದನ್ನು ಕೊಡ್ಬಾ ಇಲ್ಲಿ ತಟ್ಟನೆ. ಅಯ್ಯೋ ಮಾನ್ಗೆಟ್ ನೋಡಿ ನನ್ನ ಮಗನೇ. ಬಿಳಿ ಪಂಚೆ, ಬಿಳಿ ಶರ್ಟು, ಬಿಳಿ ದಿಕ್ಕು ಸ್ಟೇಟಸ್ ಚೆನ್ನಾಗಿ ಕಾಣೋದು ಬೇಡ. ಗದ್ದೆ ತಕೋಬೇಕು ನಾನು. ಬಿಳಿ ದಿಕ್ಕಂಡು ನಿಂತ್ಕೊತೀನಿ. ಗದ್ದೆ ತಕೋಬೇಕು ನಾನು. ಗದ್ದೆ ತಕೋಗನಾಗ ಎಲ್ಲ ಬಿಚ್ಬಿಟ್ಟು ಬೇಕಾದ್ರೆ ಚಡ್ಡಿಲಿ ಹೋಗಿವಂತೆ. ಇವಾಗ ಫಸ್ಟ್ ಬಿಳಿ ಪಂಚೆನ ಬಿಳಿ ಶರ್ಟ್ನ ತೆಗ್ದು ಲಾಸ್ಟ್ಗೆ ಮೇಲೆ ಮಡಗಿದ್ದೀನಿ. ಗನ್ವಾಗಿ ಸ್ನಾನ ಮೇಲೆ ತಗೊಂಡೋಗಿ ಸ್ನಾನ ಮಾಡ್ಕೊಂಡು ಬಟ್ಟೆ ಬಂದು ಚೇರ್ ಮೇಲೆ ಕುತ್ಕೊಂಡ ಬದಿಕೋತಿದ್ದಿ. ಇಲ್ಲ ಅಂದ್ರೆ ನೋಡು ನಾನು ಏನು ಗತಿ ಕಾಣಿಸ್ತೀನಿ ಅಂತ ನಿನ್ಗೆ ಇವತ್ತ. 100 ಸಲ ಇಕ್ಕಿ 100 ಸಲ ಬಿತ್ತೀನಿ. ಅಯ್ಯೋ ಹೋಗಪ್ಪ. ಯಾರು ನಿಮ್ಮ ಮನ್ಗೆ ಹೊಡೆದಾಡೋರು. ಹೋಗತ್ತಾಗೆ ಮುಕ್ಕ ಬತ್ತೀನಿ. ಅದೇನು ತಟ್ಟನ ಇದು ಮಾಡು. ನಾನು ಬೇರೆ ತಾರ್ ತಗೋಬೇಕು. ನೀನೇನು ಕರೆಂಟ್ ಬಂದ್ಬಿಡ್ತದೆ. ಬೋರ್ ಆನ್ ಮಾಡ್ಬೇಕು ನಾನು. ನನಗೆ ಗೊತ್ತಿಲ್ವೇ. ಎಲ್ಲ ರೆಡಿ ಮಾಡ್ಕೊತೀನಿ ಕಣ್ ತಕೋ ಅಷ್ಟಕ್ಕೆ. ಇವಾಗ ಸ್ನಾನ ಮಾಡ್ಕೊಂಡು ಬರ್ಸಲ್ಲ ಎಲ್ಲ ರೆಡಿ ಇರ್ತದೆ ಕಣ. ನಂದೆಲ್ಲ ಸ್ನಾನ ಆಗದೆ ಎಲ್ಲ ಆಗದೆ ಕಣ. ಒತ್ತಲ್ಲಿ ಏನು ಹಿಂಸೆ ಕೊಟ್ಟಾರಮ್ಮ ನನಗೆ. ಹೋಗತ್ತಾಗೆ ಈಗ ಹೋಗಿ ಸ್ನಾನ ಮಾಡೋದು ಯಾರಪ್ಪ ಚಳಿ ಒಳಗೆ. ಆ ಸಾಡ್ ಗಾಡಿ ಬೇರೆ. ಅಯ್ಯೋ ಲಕ್ಷ್ಮಿಂದು ಅಕ್ಕ ಏನ್ಗೆ ಮಾಡ್ತಾ ಇದ್ದೀರಿ? ಏನು ಬಡಾದು ರಂಗೋಲಿಗೆ ಬಿಟ್ಬಿಟ್ಟಿದ್ದೀರಾ ಇಷ್ಟು ಅಚ್ಚಾಗೆ? ಊರಾಗ್ಲಾಗೆ ಬಿಟ್ಬಿಟ್ಟಿದ್ದೀರಾ ದೊಡ್ಡದು ರಂಗೋಲಿ ನೀವು. ಇಡೀ ಊರಿಗೆ ಕಾಣೋ ಥರ ಬಿಟ್ಬಿಟ್ಟಿದ್ದೀರಾ ರಂಗದಲ್ಲಿ ಇವತ್ತು ನೀವು. ಬಡ ರಂಗೋಲಿ ಬಿಟ್ಟಿದ್ದೀರಿ ಲಕ್ಷ್ಮಿಂದು ಅಕ್ಕ. ಇದು ಎಷ್ಟು ದೊಡ್ಡ ಇದೆ ನೋಡಿ. ನೀವು ಕಲ್ಲರ್ಗೆ ಹಾಕ್ಬಿಟ್ಟಿದ್ರೆ ಇದಕ್ಕೆ ಇನ್ನೂ ಅಚ್ಚಂಗೆ ಕಾಣಿಸ್ತಿತ್ತು ಇದು. ಅಷ್ಟೊಂದು ಚೆನ್ನಾಗಿದೆ ಬನು ರಂಗೋಲಿ. ಅಯ್ಯೋ ನಾನೇ ಬರ್ದಿದ್ದು ಕಣೆ. ಅಯ್ಯೋ ಬಣ್ಣ ಹಾಕ್ಬೇಕು ಅಂತ ಎಷ್ಟೆಷ್ಟೋ ಇದು ಮಾಡಿದೆ ಬಣ್ಣ ತಗೊಬಂದಕ್ಕೆ ಅಂತ. ಸಂತೆಗೆ ಹೋಗಿದ್ನಲ್ಲ ಎಲ್ಲ ಅಂಗಡಿನೂ ಕೇಳಿದೆ ಕಣೆ. ಯಾವ ಅಂಗಡಿನೂ ಬಣ್ಣ ಇಲ್ಲ ಅಂತ ಹೇಳ್ಬಿಟ್ರು. ಅಯ್ಯೋ ಏನು ಮಾಡಲಿ ಅಂತ ಅಂದ್ಬಿಟ್ಟು ಹಂಗೆ ಬಿಟ್ಟು ನಾನೇ ದೊಡ್ಡ ರಂಗೋಲಿ ಬಿಟ್ಟಿದ್ದೀನಿ. ಭೀಮ್ ನಮಾಸೆ ಅಲ್ವೇನಿ ಗಂಡನ ಪೂಜೆ ಮಾಡಬೇಕು ಅದಕ್ಕೆ. ಅಯ್ಯೋ ನಮಗೆ ಮರ್ತ್ಕೆ ಹೋಗ್ಬಿಟ್ಟಿದೆ. ಇವತ್ತು ಭೀಮಂದು ಅಮಾಸೆ ಅಲ್ವಾ. ನಿಮ್ದಕ್ಕೆ ಮನೇಲಿ ಪೂಜೆಗೆ ಮಾಡ್ತಾರೆ ನಿಮ್ದು ಗಂಡನ್ಗೆ. ಅದಕ್ಕೆ ಬಡಾದ ರಂಗೋಲಿಗೆ ಬಿಟ್ಟಿರಿ ನೀವು. ನಿಮ್ದು ಗಂಡಂದಕ್ಕೆ ಆಲ್ರೆಡಿ ಪೂಜೆದು ಮಾಡಿದ್ರಿ. ಪೂಜೆದು ಮಾಡಿ ಎಲ್ಲರಿಗೂ ಬಾಳೆಹಣ್ಣಿಗೆ ಕೊಟ್ರಿ. ಅಯ್ಯೋ ಇನ್ನು ಪೂಜೆ ಮಾಡಿಲ್ಲ ಕಣೆ. ಈಗ ಸ್ನಾನಕ್ಕೆ ಹೋಗೋನೆ ನನ್ನ ಗಂಡ. ಇನ್ನು ಪೂಜೆ ಮಾಡಿ ಎಲ್ಲ ಮಾಡಿ ಕೊಡ್ಬೇಕು. ಎಲ್ಲರಿಗೂ ಪ್ರಸಾದ ಕೊಡ್ಬೇಕು. ಅಕ್ಕ ನಮ್ದಕ್ಕೂ ಕರೀರಿ. ನಮ್ದಕ್ಕೂ ಬರ್ತಾವು ಪ್ರಸಾದ ಇಸ್ಕೊಳಕ್ಕೆ. ನಮ್ದಕ್ಕೂ ನಾವು ಬರ್ತೀವಿ ಪ್ರಸಾದ ಕೊಡಿ. ನಮ್ಮದಕ್ಕೂ ಒಬ್ಬಟ್ಟಿಗೆ ಮಾಡಿಲ್ಲ ನೀವು ಇವತ್ತು. ಬಾನು ನಿಮ್ಗಿಲ್ಲ ಅಂತೀನಿ ಕೊಡ್ತೀನಿ. ಸುಮ್ಮನಿರು. ಸ್ವಲ್ಪ ಪೂಜೆ ಎಲ್ಲ ಆದ್ಮೇಲೆ ನಾವು ಊಟ ಮಾಡಾಕುತ್ತಲ್ಲ ಆಮೇಲೆ ನಿಮ್ಗೂ ನಾನು ತಂದು ಕೊಡ್ತೀನಿ. ಸ್ವಲ್ಪ ಒಬ್ಬಟ್ಟು ಮತ್ತೆ ಕಾಯಿ ಎಲ್ಲ ತಂದಿದ್ದೀನಿ ಕೊಡ್ತೀನಿ ನಾನು. ಲಕ್ಷ್ಮಿದ್ದಕ್ಕ ಸ್ವಲ್ಪ ಒಬ್ಬಟ್ಟಿಂದ ಸಾರಿಗೆ ಕೊಡಿ. ನಮಗೆ ಒಬ್ಬಟ್ಟಿಂದ ಸಾರಿಗೆ ಅಂದ್ರೆ ಪಂಚಾಮೃತಕ್ಕೆ ಪ್ರಾಣ. ಆಯ್ತು ಬಾನು ಕೊಡ್ತೀನಿ ಬಿಡು. ಬಾನು ತಲೆ ಕೆಡ್ಸ್ಕೊಬೇಡ. ಏನ್ರಪ್ಪ ಎಲ್ಲರೂ ಹೆಂಗೆ ಇದ್ದೀರಾ? ಚೆನ್ನಾಗಿ ಇದ್ದೀರಾ? ಈ ವಿಡಿಯೋ ನಿಮಗೆ ಇಷ್ಟನೇ ಆಗಿದ್ರೆ ಲೈಕ್ ಮಾಡಿ, ಶೇರ್ಗೆ ಮಾಡಿ, ಕಮೆಂಟ್ಗೆ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ಗೆ ಮಾಡ್ಕೊಳ್ಳಿ. ದಯವಿಟ್ಟು ನಿಮ್ಮದು ಸಬ್ಸ್ಕ್ರೈಬ್ಗೆ ಮಾಡ್ಕೊಂಡ್ರೆ ನಮ್ದಕ್ಕೆ ನಿಮಗೆ ಅಚ್ಚ ವೀಡಿಯೋಗಳಿಗೆ ಬನಾಕೆ ಅಪ್ಲೋಡ್ ಕರ್ತಾವು. ನೀವು ಜಾಸ್ತಿ ಸಬ್ಸ್ಕ್ರೈಬ್ಗೆ ಮಾಡ್ಕೊಳ್ಳಿ. ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳ ಜೊತೆ ನಮ್ದಕ್ಕೆ ವೀಡಿಯೋಗಳನ್ನ ಶೇರ್ಗೆ ಮಾಡ್ಕೊಳ್ಳಿ ದಯವಿಟ್ಟು.